ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿ ಮನೆ ರೆಸಿಪಿ. ಇವತ್ತು ಮೊಟ್ಟೆ ಕೋಳಿ ಸಾರು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ನಾನು ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ಫಸ್ಟು ಕ್ಲೀನಾಗಿ ತೊಳ್ಕೊಳ್ಬೇಕು, ಯಾಕಂದರೆ ಅದರಲ್ಲಿ ಬ್ಲಡ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಳ್ಬೇಕು. ಒಂದು 3 ಸಲ ಕ್ಲೀನಾಗಿ ತೊಳ್ಕೊಂಡ್ರೆ ನಿಮಗೆ ಆವಾಗ ಬ್ಲಡ್ ಎಲ್ಲ ಫುಲ್ಲು ಕ್ಲೀನ್ ಆಗುತ್ತೆ. ಫಸ್ಟು 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕ್ಲೀನಾಗಿ ಆಡಿಸ್ಕೊಳ್ಳಿ. ಅದಾದಮೇಲೆ ಒಂದು 2ರಿಂದ 3 ಸಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫುಲ್ಲು ಚಿಕನ್ ಕ್ಲೀನ್ ಆಗುತ್ತೆ. ಆವಾಗ ನಿಮಗೆ ಬೇಯಿಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು. ಟೂ ಟು 3 ಟೈಮ್ಸ್ ನೀವು ವಾಶ್ ಮಾಡ್ಕೊಂಡಾಗ ನಿಮಗೆ ಚಿಕನ್ ಫುಲ್ ಕ್ಲೀನ್ ಆಗುತ್ತೆ. ಆ ಬ್ಲಡ್ಡು ಎಲ್ಲ ಏನೂ ಇರೋದಿಲ್ಲ. ನೋಡಿ, ಇದು ಗುಂಡ್ಕಾಯಿ. ಇದರಲ್ಲಿ ನಿಮಗೆ ತುಂಬ ಪ್ರೋಟೀನ್ ಇರುತ್ತೆ. ಅದು ಹಾಗೆ ಕೊಟ್ಟಿರ್ತಾರೆ. ಅದನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಟೂ ಪೀಸ್ ಮಾಡ್ಕೊಳ್ಳಿ. ಅದು ತುಂಬ ಪ್ರೋಟೀನ್ಸ್ ಇರುತ್ತೆ ನಿಮಗೆ. ಇವಾಗ ಚಿಕನ್ ಮಸಾಲ ಹೇಗೆ ಮಾಡೋದು ಸಾರಿಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು 3 ಸ್ಪೂನ್ ಎಣ್ಣೆ ಬಿಟ್ಕೊಳ್ಳಿ. ಆ ಎಣ್ಣೆಗೆ 2 ಈರುಳ್ಳಿ, ಒಂದು 8ರಿಂದ 10 ಬೆಳ್ಳುಳ್ಳಿ, 1 ಟೊಮೆಟೊ, ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಳ್ಬೇಕು, ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ಇದು ಚಿಕನ್ ಸಾರು ಮಾಡೋದಕ್ಕೆ ಮಸಾಲ. ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಫ್ಲೇಮ್ನ ಯಾವಾಗಲೂ ಸಿಮ್ಮಲ್ಲಿ ಇಟ್ಕೊಳ್ಳಿ. ಇದನ್ನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಬೆಂದಮೇಲೆ. ಇವಾಗ ಚಿಕನ್ ಬೇಯಿಸ್ಕೊಳ್ಬೇಕು. ಒಂದು 3 ಸ್ಪೂನ್ ಎಣ್ಣೆ ಬಿಟ್ಕೊಳ್ಳಿ ಚಿಕನ್ ಫ್ರೈ ಮಾಡ್ಕೊಳ್ಳೋಕ್ಕೆ. ಅಂದರೆ ಚಿಕನ್ ಬೇಯಿಸ್ಕೊಳ್ಬೇಕು. ಕುಕ್ಕರಲ್ಲಿ ಕೂಗಿಸ್ಕೊಳ್ಬೋದು, ಆದರೆ ನಾವು ಫಸ್ಟು ಒಂದು ಸ್ವಲ್ಪ ಬೇಯಿಸ್ಕೊಂಬಿಟ್ಟು ಆಮೇಲೆ ಕೂಗಿಸ್ಕೊಳ್ತೀವಿ. ಎಣ್ಣೆ ಒಂಚೂರು ಕಾಯಕ್ಕೆ ಇಟ್ಕೊಳ್ಳಿ. ಎಣ್ಣೆ ಕಾಯ್ದಮೇಲೆ ನೀವು ತೊಳೆದಿಟ್ಟಿದ್ದೀರಲ್ಲ ಚಿಕನ್ನು, ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಎಣ್ಣೆ ಕಾಯ್ದಿದೆ. ಇವಾಗ ನೀವು ತೊಳೆದಿಟ್ಟಿರೋ ಚಿಕನ್ನ ಎಲ್ಲ ಹಾಕ್ಕೊಳ್ಳಿ. ತೊಳೆದಿಟ್ಟಿರೋ ಚಿಕನ್ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಇವಾಗ ಇದಕ್ಕೊಂದು ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪು ಹಿಡಿಬೇಕು ಚಿಕನ್ಗೆ. ಆವಾಗಲೇ ಏನಕ್ಕೆ ಉಪ್ಪು ಹಾಕ್ಕೊಂಡಿದ್ದಂದರೆ ವಾಶ್ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ. ಈ ಥರ ಆಡಿಸ್ಬಿಟ್ಟು ಚಿಕನ್ ಸ್ವಲ್ಪ ಮುಚ್ಚಿಬಿಟ್ಟು ಬೇಯ್ಕೊಳ್ಳೋಕೆ ಬಿಡಿ. ಸ್ವಲ್ಪ ಬೆಂದಮೇಲೆ 1 ಕಪ್ ನೀರು ಹಾಕ್ಬಿಟ್ಟು ಒಂದು 3ರಿಂದ 4 ಕೂಗಿಸ್ಕೊಳ್ಬೇಕು. ಚಿಕನ್ ಬೇಯ್ತಾ ಇದೆ. ಏನಕ್ಕೆ ಸ್ವಲ್ಪ ನೀರು ಹಾಕೋದಂದರೆ ಚಿಕನ್ ತಳ ಅಂಟಬಾರ್ದು ಅಂತ. ಇವಾಗ ಏನಂದರೆ ಚಿಕನ್ ಎಣ್ಣೆ ಹಾಕಿದ್ದೀವಲ್ಲ, ಆ ಎಣ್ಣೆ ಸ್ಟೀಮ್ ಮುಚ್ಚಿರೋದ್ರಿಂದ ಅದು ಸ್ಟೀಮ್ ಬಿಟ್ಕೊಂಡು ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಆವಾಗ ಚಿಕನ್ ಅದರಲ್ಲೇ ಫ್ರೈ ಆಗುತ್ತೆ, ಬೇಯ್ಕೊಳ್ಳುತ್ತೆ. ನೋಡಿ, ಇವಾಗ ಚಿಕನ್ ಬೆಂದಿದೆ. ನೋಡಿ, ಚಿಕನ್ ನೀರು ನೋಡಿ ಅದೇ ಬಿಟ್ಕೊಂಡಿದೆ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. 1 ಕಪ್ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಜಾಸ್ತಿ ನೀರು ಹಾಕ್ಕೊಬಿಡಿ, ಒಂದೇ 1 ಕಪ್ ನೀರು ಹಾಕ್ಕೊಳ್ಳಿ. ಇವಾಗ 3ರಿಂದ 4 ಕೂಗಿಸ್ಕೊಳ್ಬೇಕು. ಇವಾಗ ಚಿಕನ್ ಬೆಂದಿದೆ. ಇವಾಗ ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅವಾಗೆ ನಾವು ಹುರಿದಿಟ್ಕೊಂಡಿದ್ದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಳ್ಬೇಕು. ಅದಕ್ಕೆ ಒಂದು 5
ಅರ್ಧ ಹೋಳು ಕಾಯಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ, ಆವಾಗಲೇ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಜಾರ್ಗೆ, ಮತ್ತು 8ರಿಂದ 9 ಲವಂಗ ಹಾಕ್ಕೊಂಡಿದ್ದೀನಿ. ಇದು ಚಕ್ಕೆ ಒಂದು ಅರ್ಧ ಹಾಕ್ಕೊಳ್ಳಿ, ಚಕ್ಕೆ ಒಂದು ಚೂರು ಚಕ್ಕೆ ಹಾಕ್ಕೊಳ್ಳಿ ಟೇಸ್ಟ್ಗೆ, ಆವಾಗ ನಿಮಗೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಚಕ್ಕೆ ಹಾಕ್ಕೊಂಡ್ರೆ. 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ, ಒಂದು ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಅರಿಶಿನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಸಾಲ ರೆಡಿ ಆಗುತ್ತೆ. ಇವಾಗ ಚಿಕನ್ ಕೂಗಿರೋದನ್ನು ಹಾರಕ್ಕೆ ಬಿಟ್ಟು ಚಿಕನ್ನ ತೆಕ್ಕೊಳ್ಬೇಕು. ನೋಡಿ 4ರಿಂದ 5 ವಿಸಿಲ್ ತೊಗೊಳ್ತೀವಿ ನಾವು ಚಿಕನ್ ಬೇಯ್ಕೊಳ್ಳಿ ಅಂತ. ಜಾಸ್ತಿನೂ ಬೇಯಿಸ್ಕೊಳ್ಬಾರ್ದು, ಜಾಸ್ತಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಚಿಕನ್ ಎಲ್ಲ ಫುಲ್ಲು ಸಾರು ಥರ ಆಗಿಬಿಡುತ್ತೆ. ನೋಡಿ ಇವಾಗ ಚಿಕನ್ ಬೆಂದಿದೆ. ಇವಾಗ ಮಸಾಲ ಹಾಕಿದ್ವಲ್ಲ ಆ ಚಿಕನ್ನೆಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಸಾರು ರೆಡಿ ಮಾಡೋಣ. ಇಸ್ಕೊಂಡಿದ್ರಲ್ಲ ಚಿಕನ್ನ, ಆ ಚಿಕನ್ನ ತಿರ್ಗಾ ಇದಕ್ಕೆ ಸಾರಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬೇಯಿಸ್ಕೊಳ್ಬೇಕು. ಇಲ್ಲಾಂದರೆ ಸಾರಲ್ಲಿ ಎಣ್ಣೆ ಸಿಗಲ್ಲ, ನಿಮಗೆ ಎಣ್ಣೆ ಇರೋದಿಲ್ಲ. ಚಿಕನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಿಸ್ಕೊಂಡಾಗ ನಿಮಗೆ ಸಾರು ಟೇಸ್ಟ್ ಬರುತ್ತೆ. ಆವಾಗಲೇ ನೀವು ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಆ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸ್ಮೆಲ್ ಹಾಗೇ ಇರುತ್ತೆ, ಹಸಿ ಸ್ಮೆಲ್ಲು. ಜಾರ್ಗೊಂಚೂರು ನೀರು ಬಿಟ್ಕೊಂಡು ಆ ಜಾರಲ್ಲಿರೋದು ಪೇಸ್ಟ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಕುಕ್ಕರ್ಗೆ. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆವಾಗಲೇ ಆ ಚಿಕನ್ ಬೇಯಿಸ್ಕೊಂಡಿದ್ದು ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಒಂದು 3 ಕೂಗಿಸ್ಕೊಳ್ಳಿ. ಕೂಗಿಸ್ಕೊಳ್ಬೇಕು. ಆವಾಗ ಚಾರೆಲ್ಲ ಫುಲ್ಲು ನಿಮಗೆ ಟೇಸ್ಟ್ ಆಗಿರುತ್ತೆ. ನೋಡಿ ಎಲ್ಲ ರೆಡಿಯಾಗಿದೆ. ನೋಡಿ ಮೊಟ್ಟೆ ಹಾಗೆ ತೋರಿಸ್ತೀನಿ ಬೆಂದಿರೋದು. ನಿಮಗೆ ಮೊಟ್ಟೆ ಜಾಸ್ತಿನೂ ಸಿಗುತ್ತೆ. ನಾನು ತಂದಿದ್ರಲ್ಲಿ ಒಂದೇ ಒಂದು ಮೊಟ್ಟೆ ಇತ್ತು, ನಿಮಗೆ ಜಾಸ್ತಿ ಇರೋದು ಸಿಗುತ್ತೆ. ಮಾಡ್ಕೊಳ್ಳಿ, ವಾಂಗ್ಕೊಳ್ಳಿ, ಹೊಟ್ಟೆ ತುಂಬ ತಿನ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.